ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಯಶೋಧ ಅಂತ. ನಾನು ಉರ್ಗಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ದರ್ಶನ, ಶ್ರಾವಣಿ ಅಂತ. ನಾನು ದೇವ್ರನ್ನ ಯಾವ ರೀತಿ ಕಂಡ್ಕೊಂಡೆ ಅಂತ ಅಂದ್ರೆ, ನಾನು ಈ ಲೋಕದಲ್ಲಿ ಇದ್ದಾಗ ನಾನು ಒಂದ್ ಸ್ವಲ್ಪನೂ ಸಮಾಧಾನ ಇಲ್ದೇನೆ, ನನ್ನ ಗಂಡ ತೀರ್ಕೊಂಡ್ಮೇಲೆ ನನಗೆ ಸಮಾಧಾನನೇ ಇಲ್ದಂಗ ಆಗೋಯ್ತು. ಹುಷಾರ್ ತಪ್ಪಿ ಹೋಗೋಯ್ತು. ಆಮೇಲೆ ಎಷ್ಟು ಆಸ್ಪತ್ರೆಗಳು ತೋರ್ಸಿದ್ರು ಆಸ್ಪತ್ರೆ ರೆಕಾರ್ಡಲ್ಲೆಲ್ಲ ನಾರ್ಮಲ್ ಅಂತ ಬರ್ತೈತೆ. ಆದ್ರೂ ನನಗೆ ಸಮಾಧಾನ ಇಲ್ಲ. ರಾತ್ರಿ ಟೈಮಲ್ಲಿ ನಂಗೆ ನಿದ್ರೆ ಮಾಡಕ್ ಆಗ್ತಾ ಇಲ್ಲ. ಯಾವಾಗೂ ನಾನು ಸತ್ತೋಗ್ತೀನಿ ಅಂತ ಬಾಯಲ್ಲಿ ಬರೀ ಅದನ್ನೇ ಹೇಳ್ತಾ ಇದೆ. ನಾನ್ ಸತ್ತೋದ್ರೆ ನನ್ ಮಕ್ಳನ್ನ ಯಾರು ನೋಡ್ಕೊಳ್ತಾರೆ ಅಂತ ನಮ್ಮ ಅಪ್ಪ ಅಮ್ಮನ್ಗೆ ಅವ್ರ ಕೈಲಿ ಒಪ್ಪಿಸ್ಬಿಟ್ಟು ನಾನ್ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಹಂಗಾಗಿ ಉರ್ಗಳ್ಳಿ ಲಕ್ಷ್ಮಿ ಆಂಟಿ ಅವ್ರಿದ್ರು. ಅವರು ದೇವ್ರ ಬಗ್ಗೆ ಸುವಾರ್ತೆ ಹೇಳಿದ್ರು. ಹಂಗಾಗಿ ಸುವಾರ್ತೆ ಹೇಳಿದ್ಮೇಲೆ ನಾನು ಚರ್ಚಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಮುಂಚೆ ನಾನು ಎಷ್ಟೆಷ್ಟೋ ಆಸ್ಪತ್ರೆಗಳು ಸುತ್ತಿ ಮತ್ತೆ ಅದರಿಂದ ನನ್ಗೆ ಯಾವ ಸಮಾಧಾನನೂ ಸಿಗ್ತಾ ಇರ್ಲಿಲ್ಲ, ಏನೂ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಅವ್ರು ಹೇಳ್ದಾಗ ನಾನು ಬರ್ಲಿಲ್ಲ. ಬಂದಾಗ ಅವಾಗ ನನ್ಗೆ ಜಾಸ್ತಿ ಯಾವಾಗ ಸೀರಿಯಸ್ ಆಗೋಯ್ತೋ ಅವಾಗ ನಮ್ಮ ಅಮ್ಮ ಹೇಳಿದ್ರು, ಅಲ್ಲಿ 1-3 ದಿನ ಹೋಗಿ ಚರ್ಚ್ಗೆ ನೋಡು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರು. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಾನು ಚರ್ಚಿಗೆ ಬಂದೆ. ಚರ್ಚಿಗೆ ಬಂದ್ಮೇಲೆ ನನಗೆ ಅಲ್ಲಿ ಸಿಗದೆ ಇರೋಂಥ ಸಮಾಧಾನ ಚರ್ಚಲ್ಲಿ ಸಿಕ್ತು ನನಗೆ. ಮತ್ತೆ ಆರೋಗ್ಯನೂ ನನಗೆ ಚೆನ್ನಾಗಾಯ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋಗೋದನ್ನೇ ನಿಂತೋಯ್ತು ನನಗೆ. ಡೈಲಿ ಆಸ್ಪತ್ರೆಗೆ ಹೋಗ್ತಿದ್ದಳು. ನನಗೆ ಆಸ್ಪತ್ರೆಗೆ ಹೋಗದೆ ಇರುವಂಗೆ ದೇವ್ರು ನನಗೆ ಬಿಡುಗಡೆ ಕೊಟ್ರು. ಮತ್ತೆ ಯಾವಾಗೂ ಸಾಯ್ತೀನಿ ಅಂತ ನನ್ನ ಬಾಯಲ್ಲಿ ಹೇಳ್ತಿದ್ದು, ಆ ಮರಣದ ಭಯದಿಂದ ದೇವ್ರು ನನಗೆ ಒಂದು ಬಿಡುಗಡೆನ ಕೊಟ್ರು. ಮತ್ತು ಆರೋಗ್ಯನ ಚೆನ್ನಾಗಿ ದೇವ್ರು ನನ್ಗೆ ಒಳ್ಳೆ ಆರೋಗ್ಯನ ಕೊಟ್ರು. ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಮನೆಯಲ್ಲೇ ಇದ್ದೆ. ಆರೋಗ್ಯ ಹದ್ಗೆಟ್ಟೋಗಿರೋ ದಿವಸದಿಂದ ಮನೆಯಲ್ಲೇ ಇದ್ದೆ. ದೇವ್ರು ನನ್ಗೊಂದು ಬಲ ಕೊಟ್ಟು ಒಂದು ಕೆಲ್ಸನೂ ಕೊಡ್ಸ್ಕೊಟ್ರು. ಇವಾಗ ನಾನು ಚೆನ್ನಾಗಿ ಆರೋಗ್ಯವಾಗಿದ್ದು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಸುವಾರ್ತೆ ಕೇಳಿದ ತಕ್ಷಣ ನಾನು ಚರ್ಚಿಗೆ ಬರೋದಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಂದೊಂದಾಗಿ ಎಲ್ಲಾನು ಗುಣವಾಗಿತ್ತು. ಈ ಮನರೋಗ ತರ ಇದ್ದಿದ್ದು ಎಲ್ಲ ಗುಣವಾಯಿತು. ನಾನು ಆಸ್ಪತ್ರೆಗೆ ಹೋಗೋದು ನಿಂತೋಯ್ತು. ಆಮೇಲೆ ನಾನು ಅದೇ ಮನೆಯಲ್ಲಿ ಪ್ರೇಯರ್ ಮಾಡ್ಬೇಕಾಗಿತ್ತು. ಅವಾಗ ಅವ್ರು ಏನ್ ಮಾಡಿದ್ರು, ನಾನು ಪ್ರೇಯರ್ ಮಾಡಂಗಿಲ್ಲ, ನೀನು ನಮ್ಮ ಮನೆಯಲ್ಲಿ ಇರ್ಬೇಡ ಅಂತ ಗಲಾಟೆ ಮಾಡಿದ್ರು. ಅವಾಗ ನಾನು ನಮ್ಮೂರಿಗೆ ದೇವಣ್ಣ ಪ್ರೇಯರ್ಗೆ ಅಂತ ಬಂದಿದ್ರು. ಅವ್ರಿಗೆ ನಾನು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೀನು ಬೇರೆ ಮನೆ ಮಾಡ್ಕೊಳಮ್ಮ ಅಂತ ಹೇಳಿದ್ರು. ನಾನು ಅವ್ರ ಮಾತಿನಂತೆನೆ ನಾನು ಬೇರೆ ಮನೆ ಮಾಡ್ಕೊಂಡೆ. ಅಲ್ಲಿಂದ ನಾನು ಅದು ಬೇರೆ ಮನೆ ಮಾಡ್ಕೊಂಡಾದ್ಮೇಲೆ ನನಗೆ ಅಲ್ಲಿಂದ ಒಂದು ಪ್ರೇಯರ್ ಮಾಡೋಕ್ಕೂ ಒಂದು ಜಾಗ ಇದು ಸಿದ್ಧ ಆಯಿತು. ಮತ್ತೆ ಪ್ರೇಯರು ಮಾಡ್ಕೊಳಕ್ಕೆ ನನ್ಗೆ ಚೆನ್ನಾಗಿರುವಂಗೆ ದೇವರು ನನ್ಗೆ ಅಲ್ಲೂ ಎಲ್ಲ ಅನುಕೂಲತೆನ ಒದಗಿಸ್ಕೊಟ್ರು. ಅದಾದ್ಮೇಲೆ ನಮ್ಮ ಮಗಳು ಫಂಕ್ಷನ್ ಮಾಡಿದಾಗ ಗಂಡನ ಮನೆ ಕಡೆಯವರು ತುಂಬಾ ಗಲಾಟೆ ಮಾಡಿದ್ರು. ಇಲ್ಲ, ಇದು ನನ್ನ ಇದ್ರ ಪ್ರಕಾರನೇ, ನಮ್ಮ ಸಂಪ್ರದಾಯದ ಪ್ರಕಾರನೇ ನಡಿಬೇಕು ಅಂತ ಗಲಾಟೆ ಮಾಡಿದ್ರು. ಆದ್ರೆ ನಾನು ದೇವ್ರನ್ನ ನಂಬಿ ದೇವ್ರ ಮಾತಿನಂತೆ ನಾನು ವಿಧೇಯತೆ ಆಯ್ತೀನಿ. ನಾನು ಇವಾಗ ನಿಮ್ಮ ಮಾತನ್ನ ನಾನೇನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ದೇವಣ್ಣವ್ರು ಹೆಂಗ್ ಹೇಳ್ತಾರೋ ಅದೇ ತರನೇ ನಾನು ಕೇಳ್ಕೊಂಡ್ ಬಂದೆ. ಆದ್ರೆ ದೇವ್ರು ಅಲ್ಲಿ ಆ ಊರಿನಲ್ಲಿ ದೇವ್ರ ನಾಮ ಮಹಿಮೆ ಒಂದಂಗೆ ಜನಗಳೇನೆ ಆಶ್ಚರ್ಯ ಪಡೋ ತರ ದೇವ್ರು ಅಲ್ಲಿ ಕಾರ್ಯ ಮಾಡಿದ್ರು. ಅದೊಂದು ನಮ್ಮ ಜೀವಿತದಲ್ಲಿ ನಡೀತು. ಆಮೇಲೆ ನಿನಗೆ ಗುಣ ಆಯ್ತಲ್ಲ, ಚರ್ಚ್ಗೆ ಏನಕ್ಕೆ ಹೋಗ್ತೀಯಾ, ನೀನು ಹೋಗ್ಬೇಡ, ಬಿಟ್ಬಿಡು ಅಂತ ಅದನ್ನು ಗಲಾಟೆ ಮಾಡಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ನನಗೆ ಆರೋಗ್ಯ ಕೊಟ್ಟ ದೇವ್ರಿಗೆ ಮತ್ತೆ ನನ್ನ ಮರಣದಿಂದ ತಪ್ಪಿಸಿದ ದೇವರಿಂದ ನಾನು ಹೋಗ್ತೀನಿ ಹೊರತು ನೀನು ಯಾವ ಜನಗಳಿಂದನೂ ನಾನು ಹೋಗೋದಿಲ್ಲ ಅಂತ ಹೇಳಿ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆದ್ರೂ ನನಗೆ ಇದುವರೆಗೂ ದೇವರು ನನಗೆ ಹಾಸ್ಪಿಟಲ್ಗೂ ಹೋಗೋಂಗೆ ನನಗೆ ಇದು ಮಾಡ್ಕೊಟ್ಟಿಲ್ಲ. ಆದ್ರೂ ನಾನು ಇದುವರೆಗೂ ಯಾವ ಕೊರತೆನೂ ಇಲ್ದಂಗೆ ದೇವರು ನನ್ನನ್ನು ನಡೆಸ್ಕೊತಾ ಬರ್ತಾ ಇದ್ದಾರೆ. ಹೇಳಲು ಅವಕಾಶ ಕೊಟ್ಟಂತ ಪಾಸ್ಟರ್ ಅಭಿಷೇಕ್ ದೇವಣ್ಣ ಅವರಿಗೆ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ.